ಮ್ಯಾಂಗೋ ಪಚ್ಚ ಸುದೀಪ್ ಸರ್ ಅವರ ಅಕ್ಕನ ಮಗ ಸಂಚಿತ್ ಅವರ ಮೊದಲನೇ ಸಿನಿಮಾ ಇದು. ಈ ಸಿನಿಮಾ ಓಪನ್ ಆಗದೆ ನಿಮಗೆ ಜೈಲು ಅಂದರೆ ಒಬ್ಬ ಅರೆಸ್ಟ್ ಆಗ್ತಾನೆ ಗಾಂಜಾ ವಿಚಾರದಲ್ಲಿ. ಅವನು ಬಂದು ಒಂದು ಸೆಲ್ಗೆ ಬರ್ತಾನೆ ಜೈಲಲ್ಲಿ. ಆ ಸೆಲ್ಲಲ್ಲಿ ಆಲ್ರೆಡಿ ಅದೇ ಥರದ ಕೇಸ್ಗೆ ಸಂಬಂಧಪಟ್ಟಂಥ ಇನ್ನೊಬ್ಬ ವ್ಯಕ್ತಿ ಕುಂತಿರ್ತಾನೆ. ಅವರೇ ಸಂಚಿತ್ ಅಂದರೆ ಪಚ್ಚ. ಈ ಹೊಸ ಕೈದಿ ಪಚ್ಚ ಅವ್ರನ್ನ ಹಂಗೆ ಮಾತಾಡ್ತಾ ನೀವೇನಾ ನಿಜವಾಗೂ ನೀವೇನಾ ಪಚ್ಚ, ನಾನು ನಿಮ್ಮ ಫ್ಯಾನ್, ಹಂಗೆ ಹಿಂಗೆ ಈ ಥರದ್ದೆಲ್ಲ ಒಂದಷ್ಟು ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಪಚ್ಚಂದು ಸ್ಟೋರಿ ಕೇಳ್ತಾನೆ ಹೊಸ ಕೈದಿ. ಅವರು ಸ್ಟೋರಿ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ಸಿನಿಮಾದ ನರೇಷನ್ ಓಪನ್ ಆಗುತ್ತೆ. ಮೊದಲಿಗೆ ಒಂದು ಮಿಡಲ್ ಕ್ಲಾಸ್ ಹುಡುಗ ಹೆಂಗಿರ್ತಾನೆ, ಏನು ಅವ್ನ ಫ್ಯಾಮಿಲಿ ಹೆಂಗಿರುತ್ತೆ, ಅವ್ನ ಸಂಬಂಧಿಕರು ಹೆಂಗಿರ್ತಾರೆ, ಅವ್ನ ಹುಡುಗರನ್ನ ಸಖತ್ತಾಗಿ ಇಟ್ಟಿರ್ತಾನೆ ಪಚ್ಚ ಮೈಸೂರಲ್ಲಿ. ಈ ಕತೆ ಬಂದ್ಬಿಟ್ಟು 2001 2011 ಟೈಮ್ ಲೈನಲ್ಲಿ ಮೈಸೂರಲ್ಲಿ ನಡೆಯುವಂಥ ಒಂದು ಸ್ಟೋರಿ. ಸೊ ಅಲ್ಲಿಂದ ಗಾಂಜಾ ಕಡೆ ಹೋಗ್ತಾನೆ ಪಚ್ಚ. ಗಾಂಜಾ ಕಡೆ ಹೋಗ್ತಿದ್ದಂಗೆ ನಿಮಗೆಲ್ಲ ಗೊತ್ತು, ಗಾಂಜಾ ಅಂತಂದರೆ ಇಟ್ ಈಸ್ ಪ್ರಾಹಿಬಿಟೆಡ್, ಮತ್ತು ಟ್ಯಾಬೋ, ಸರಿ ಇಲ್ಲ, ಕೆಟ್ಟದ್ದು, ಇದನ್ನು ಬೆಳಿಬಾರ್ದು, ಈ ಥರದೊಂದು ಕತೆ. ಅಲ್ಲಿಂದ ಪೊಲೀಸು. ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನು ನೀವು ಥಿಯೇಟ್ರಲ್ಲಿ ಹೋಗಿ ನೋಡ್ಕೊಳ್ಳಿ, ಓಕೆನಾ. ಫಸ್ಟ್ ಹಾಫು ತುಂಬ ಚೆನ್ನಾಗಿ ನರೇಷನ್ ತೊಗೊಂಡೋಗಿದ್ದಾರೆ. ಆಮೇಲೆ ಸೆಂಟ್ರಲ್ಲಿ ಈ ಪೊಲೀಸು, ಪಾಲಿಟಿಷಿಯನ್ನು, ಮತ್ತು ಯಾರೋ ಬರ್ತಾನೆ, ಹಿಂಗೇನೋ ಆಗೋಗ್ಬಿಡುತ್ತೆ. ಈ ಥರದೊಂದಷ್ಟು ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡ್ತಾರೆ, ಬಿಕಾಸ್ ಸೆಕೆಂಡ್ ಹಾಫಿಗೆ ಲೀಡ್ ಕೊಡೋದಕ್ಕೆ. ಆಮೇಲೆ ಈ ಮ್ಯೂಸಿಕ್ಕು, ಕ್ಯಾಮ್ರಾ ವರ್ಕು, ಮ್ಯೂಸಿಕ್ಕು, ನರೇಷನ್ನು, ಡೈರೆಕ್ಷನ್ನು, ಡೈಲಾಗ್ಸು ಸಕ್ಕತ್ತಾಗಿದೆ. ನನಗೆ ತುಂಬ ಇಷ್ಟ ಆಗಿದ್ದ ವಿಷಯ ಏನಪ್ಪ ಅಂತಂದರೆ, ಸುದೀಪ್ ಅವ್ರ ಅಕ್ಕನ ಮಗ ಸಂಚಿತ್ ಫಸ್ಟ್ ಸಿನಿಮಾ ಮಾಡ್ತಾ ಇದ್ದಾರೆ, ಸ್ಕ್ರೀನ್ ಮೇಲೆ ಬರ್ತಾ ಇದ್ದಾರೆ. ದೊಡ್ಡದಾಗಿ ಒಂದು ಎಂಟ್ರಿ ಇಟ್ಬಿಡೋಣ ಅನ್ನೋದು ಏನೂ ಇಲ್ಲದೆ ತುಂಬ ಸಿಂಪಲ್ಲಾಗಿ ಹಿಂದೆಗಡೆಯಿಂದ ಕ್ಯಾಮ್ರಾ ಇಟ್ಟಿದ್ದಾರೆ, ಹಿಂಗೆ ತಿರುಗಿ ನೋಡ್ತಾರೆ, ಇಷ್ಟೇ ಎಂಟ್ರಿ. ಅಲ್ಲಿ ಮಾಸ್ ಮ್ಯೂಸಿಕ್ ಕೊಟ್ಟು ಸ್ವಲ್ಪ ಎಲಿವೇಟ್ ಮಾಡ್ತಾರೆ ಆ ಸೀನ್ನ, ಆ ಒಂದು ಪರ್ಟಿಕ್ಯುಲರ್ ಫ್ರೇಮ್ನ ಎಲಿವೇಟ್ ಮಾಡ್ತಾರೆ, ಅದಷ್ಟೇ ಎಂಟ್ರಿ. ಅದಾದಮೇಲೆ ಡೈರೆಕ್ಟ್ ಸ್ಟೋರಿಗೆ ಹೋಗ್ತಾರೆ. ಕಾಜಲ್ ಕುಂದರ್ ಅವರು ಹೀರೋಯಿನ್ನು. ಆ್ಯಕ್ಚುಲ್ ಆಗಿ ಹೀರೋಯಿನ್ಗೆ ಈ ಸಿನಿಮಾದಲ್ಲಿ ಏನು ಅಂಥ ಕೆಲಸ ಏನಿಲ್ಲ. ಹೀರೋ ಜೊತೆ ಇರ್ತಾರೆ, ಇನ್ನೇನು ಮದುವೆ ಸೆಟ್ ಆಗುತ್ತೆ, ಮದುವೆ ಆಗಬೇಕು, ಲವ್ ಮಾಡ್ತಿರ್ತಾರೆ. ಅಲ್ಲಿ ಏನೋ ಇನ್ನೊಂದು ಟ್ವಿಸ್ಟು. ಅಲ್ಲಿಂದ ಇಂಟ್ರೂವಲ್ವರೆಗೂ ಸಿನಿಮಾ ಬಂದ್ಬಿಟ್ಟು ಓಕೆ ಏನೋ ನಡೀತಾ ಇದೆ, ಬಟ್ ನಿಮಗೆಲ್ಲೂ ಬೋರ್ ಹೊಡಿಸಿಲ್ಲ. ನನ್ನ ಅದು ತುಂಬ ಇಂಪಾರ್ಟೆಂಟು. ಒಬ್ಬ ಆಡಿಯನ್ಸ್ಗೆ ಎಲ್ಲಿ ಸಿನಿಮಾ ಬೋರ್ ಆಗುತ್ತೋ ಅಲ್ಲಿ ಅರ್ಧ ಸೋಲ್ತು ಅಂತ ಅರ್ಥ. ಈ ಸಿನಿಮಾದಲ್ಲಿ ಎಲ್ಲೂ ನಿಮ್ಗೆ ಬೋರ್ ಹೊಡಿಸಿಲ್ಲ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಚರಣ್ ರಾಜ್ ಅವರು ಚೆಚ್ಚಿ ಬಿಸಾಕಿದ್ದಾರೆ ಅಂತಲೇ ಹೇಳ್ಬೋದು. ಹೂ ಮುಡ್ಕೊಂಡು ಚೆನ್ನಾಗಿ ಕಾಣ್ತಾವಳೆ ಸಮಥಿಂಗ್, ಈ ಥರದ್ದು ಚೆಂಡು ಹೂ ಮುಡ್ಕೊಂಡು ಚೆನ್ನಾಗಿ ಕಾಣ್ತಾವಳೆ, ಈ ಸಾಂಗ್ ಅಂತೂ ಹೈಲೈಟ್ ಸಾಂಗು. ಆಮೇಲೆ ಒಂದು ರ್ಯಾಪ್ ಸಾಂಗ್ ಬರುತ್ತೆ, ಮ್ಯಾಂಗೋ ಪಚ್ಚ ಅಂತ ಒಂದಷ್ಟು ವರ್ಡಿಂಗ್ಸ್ ಬರ್ತಾ ಇರುತ್ತೆ. ಅದು ಸಖತ್ತಾಗಿ ಮಾಡಿದ್ದಾರೆ. ಮ್ಯೂಸಿಕ್ ನಿಮಗೆ ಚರಣ್ ರಾಜ್ ಅವರು ಎಲ್ಲಿರ್ತಾರೋ ಅಲ್ಲಿ ಥಿಯೇಟ್ರಲ್ಲಿ ಆಡಿಯನ್ಸ್ ಕೂತಿದ್ದ ಜಾಗದಲ್ಲೇ ಎಲಿವೇಟ್ ಆಗ್ತಾ ಇರ್ತಾನೆ ಮ್ಯೂಸಿಕಲಿ. ಸೊ ಆ ಥರದ್ದೊಂದು ಮ್ಯೂಸಿಕ್ ಕೊಟ್ಟಿದ್ದಾರೆ. ಕೊರಿಯೋಗ್ರಫಿಂಗ್ ಏನು ಕಡಿಮೆ ಇಲ್ಲ, ಡೈರೆಕ್ಷನ್ ಏನು ಕಡಿಮೆ ಇಲ್ಲ, ಡೈಲಾಗ್ಸು. ಆಮೇಲೆ ಪ್ರೊಡಕ್ಷನ್ ವ್ಯಾಲ್ಯೂಸ್ ಏನು ಈಗ ಎಷ್ಟು ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಅಂತಂದರೆ, ಹಳೆ ಕಾಲದ ಮೊಬೈಲು, ನೋಕಿಯಾ ಸೆಟ್ ಇತ್ತು ಗೊತ್ತಾ, ಫೋನ್ ಬಂದಿದ ತಕ್ಷಣ ಸ್ಕ್ರೀನ್ನ ಹಿಂಗೆ ಸ್ಲೈಡ್ ಮಾಡಿಬಿಟ್ಟು ಹಲೋ ಅಂತಿದ್ವಿ. N70 ಸೀರೀಸು ಆ ಥರದ ಮೊಬೈಲ್ಸು, ಆಮೇಲೆ ಕೀಪ್ಯಾಡ್ ಮೊಬೈಲ್ಸ್ ಯೂಸ್ ಮಾಡಿದ್ದಾರೆ. ಆಮೇಲೆ ಹಳೆ ಕಾಲದ ಕಾರುಗಳು, ಮಸಲ್ ಕಾರುಗಳು, ಹಳೆ ಕಾಲ ಒಟ್ಟಿನಲ್ಲಿ ಒಂದು 2001 ಮೈಸೂರಲ್ಲಿ ಹಿಂಗಿತ್ತು. ಪ್ಲಸ್ ಮೊಬೈಲ್ಗಳೆಲ್ಲ ಯಾವ್ಯಾವ ಥರ ಯೂಸ್ ಮಾಡ್ತಾ ಇದ್ವಿ ನಾವು. ಈಗ 2026 ಇದ್ವಿ. ಬಿಫೋರ್ 25 ಇಯರ್ಸ್ ಒಂದು ಹೆಂಗಿತ್ತು ಆ ಒಂದು ಇದನ್ನು ತೋರಿಸಿದ್ದಾರೆ. ಮತ್ತು ಸಂಚಿತ್ ಅವರ ಅಪಿಯರೆನ್ಸು, ಅವರ ಒಂದು ಹೈಟು, ವೆಯ್ಟು, ಲುಕ್ಸು ಎಲ್ಲನೂ ಮ್ಯಾಟ್ರ್ ಆಗುತ್ತೆ. ನನಗೆ ಎಲ್ಲೋ ಒಂದು ಕಡೆ ಡೌಟ್ ಆಗಿದೆಯೇನಪ್ಪ ಅಂತಂದರೆ, ಸುದೀಪ್ ಸರ್ ಏನಾದರೂ ವಾಯ್ಸ್ ಡಬ್ಬಿಂಗ್ ಕೊಟ್ಟಿದ್ದಾರೆ ಸಂಚಿತ್ ಅವ್ರಿಗೆ ಅಂತ ಅನ್ನಿಸ್ಬಿಡ್ತು. ಎಕ್ಸಾಕ್ಟ್ ಸುದೀಪ್ ಸರ್ ಥರನೇ ಇದೆ ವಾಯ್ಸು. ಕೆಲವೊಂದು ಸೀನಲ್ಲಂತೂ ಸುದೀಪ್ ಸರ್ನ ನೋಡ್ದಂಗೆ ಆಗುತ್ತೆ. ಯೂಶಲಿ ಅಕ್ಕನ ಮಕ್ಕಳು, ಎಸ್ಪೆಷಲಿ ತಂಗಿ ಮಕ್ಕಳಲ್ಲ, ಸ್ಪೆಷಲಿ ಅಕ್ಕನ ಮಕ್ಕಳು ಯಾವತ್ತೂ ಮಾವನ ಥರನೇ ಇರ್ತಾರೆ. ವಾಯ್ಸು, ಅಪಿಯರೆನ್ಸು, ಹೈಟು, ವೆಯ್ಟು. ಸಂಚಿತ್ ಅವ್ರು ಸುದೀಪ್ ಸರ್ಗಿಂತ ಸ್ವಲ್ಪ ಹೈಟೇ ಇದ್ದಾರೆ, ಇಲ್ಲ ಅಂತಲ್ಲ, ಬಟ್ ಸಖತ್ತಾಗಿ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ ಮಾತ್ರ. ಅದೆಷ್ಟು ಜನ ಹುಡುಗಿರು ಬಿದ್ದೋಗ್ತಾರೋ ಗೊತ್ತಿಲ್ಲ ಆ ಲುಕ್ಗೆ. ನಾನು ಇರೋದನ್ನು ಹೇಳ್ತಾ ಇದ್ದೀನಿ, ನಾನು ಎಕ್ಸಾಜರೇಟ್ ಮಾಡಿ ಏನು ಹೇಳ್ತಾ ಇಲ್ಲ. ತುಂಬ ಚೆನ್ನಾಗಿ ಕಾಣಿಸಿದ್ದಾರೆ, ಮಾಸ್ ಲುಕ್ ಇದೆ, ಹೈಟು ವೆಯ್ಟು. ಫೈಟಿಂಗ್ಸ್, ನಾನು ಸ್ಪೆಷಲಾಗಿ ಫೈಟಿಂಗ್ ಬಗ್ಗೆ ಹೇಳಬೇಕು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಫೈಟಿಂಗ್ಸು, ಸ್ಟಂಟ್ಸ್ ಎಲ್ಲ. ಬಟ್ ಆ ಹೈಟು ವೆಯ್ಟ್ಗೆ ಆ ಫೈಟಿಂಗ್ ಎಲ್ಲೋ ಒಂದು ಸ್ವಲ್ಪ ಕಡಿಮೆ ಆಯಿತು ಅಂತಲೇ ಅನ್ನಿಸ್ತು. ಇನ್ನೂ ಸಖತ್ತಾಗಿ ಮಾಡ್ಬೋದಾಗಿತ್ತು ಫೈಟಿಂಗ್ಸ್ನ ನೀವು. ಕೊರಿಯೋಗ್ರಫಿಂಗ್ ಇನ್ನೂ ಚೆನ್ನಾಗಿದ್ದರೆ ಇನ್ನೂ ಚೆನ್ನಾಗಿ ಬಂದಿರ್ತಾ ಇತ್ತು. ಆ್ಯಂಡ್ ಅವರು ಈ ರೆಟ್ರೋ ಕಟಿಂಗ್ ಇದೆ ನೋಡಿ, ಇದೆಲ್ಲ ಸ್ವಲ್ಪ ಚಿಕ್ಕದಾಗಿ ಎಲ್ಲ ಎತ್ಬಿಟ್ಟು ಹಿಂದೆಗಡೆ ಜಾಸ್ತಿ ಉದ್ದ ಬರೋ ಥರ ಕೂದಲು, ತಲೆ ಮೇಲೆ ಜಾಸ್ತಿ ಇರೋ ಥರ ಆ ಒಂದು ಹೇರ್ ಸ್ಟೈಲೇ ನಿಮಗೆ ಈ ಸಿನಿಮಾ ಪೂರ್ತಿ ಹೈಲೈಟ್ ಆಗುತ್ತೆ. ಯಾಕಂದರೆ 25 ಇಯರ್ಸ್ ಬ್ಯಾಕು
ಹೇರ್ ಸ್ಟೈಲ್ಗಳು ಬೇರೆ ಬೇರೆ ಥರದೆಲ್ಲ ಇತ್ತು, ನಾರ್ಮಲಾಗಿ ಹೆಂಗಿಗೋ ಮಾಡೋರು. ಬಟ್ ಈ ಕ್ಯಾರೆಕ್ಟರ್ಗೆ ಹೇರ್ ಸ್ಟೈಲು ಒಂದು ಹೈಲೈಟು. ಆಮೇಲೆ ತಮ್ಮ ಶ್ಯಾಮ, ಗರ್ಲ್ ಫ್ರೆಂಡು ಕಾಜಲ್ ಕುಂದರ್, ಸುಜಿ ಅಂತ ಒಂದು ಟಿ ಅಂಗಡಿ ಇಟ್ಕೊಂಡಿರ್ತಾರೆ, suji.com ಅಂತ. ಆ ಟಿ ಅಂಗಡಿ ಒಂದು ಹಿಸ್ಟ್ರಿ ಇದೆ. ಇದೆಲ್ಲ ನೋಡ್ಕೊಂಡು ಇನ್ನೇನು ಕ್ಲೈಮ್ಯಾಕ್ಸ್ ಬಂತು, ಇನ್ನೇನು ಸಿನಿಮಾ ಮುಗಿದೋಯ್ತು ಅನ್ನೋಷ್ಟರಲ್ಲಿ ಡಾಲಿ ಧನಂಜಯ ಅವರು ಎಂಟ್ರಿ ಕೊಡ್ತಾರೆ. ನನಗೆ ಶಾಕ್ ಆಗ್ಬಿಟ್ಟೆ, ಹೆಂಗ ಗುರು ಇದು ಡಾಲಿ ಎಂಟ್ರಿ ಇಲ್ಲಿ ಅಂತ. ಇದು ಪಾರ್ಟ್ 2ಗೆ ಲೀಡ್ ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಸುಮಾರು ನಾನು ವಿಚಾರಿಸ್ದಂಗೆ ಪಾರ್ಟ್ 2 ಏನು ಇಲ್ವಂತೆ ಅಂತ ಕೇಳ್ಪಟ್ಟೆ. ಬಟ್ ಸಿನಿಮಾ ನೋಡಿದ್ರೆ ಆಸ್ ಪರ್ ದಿ ಮೂವಿ ಕ್ಲೈಮ್ಯಾಕ್ಸ್ ಲಾಸ್ಟ್ ಸೀನಿಗೆ ಸಂಬಂಧಪಟ್ಟಂಗೆ ಮ್ಯಾಂಗೋ ಪಚ್ಚಾ 2 ಅಂತ ಬರುತ್ತೆ. ಆ್ಯಂಡ್ ಇನ್ನೊಂದು ಹೇಳಬೇಕು, ಈ ಮೈಸೂರು ಮ್ಯಾಂಗೋ ಚಾನಲ್ ಇದೆ ಗೊತ್ತಾ, ರೋಸ್ಟ್ ಮಾಡ್ತಾರಲ್ಲ, ಸಖತ್ತಾಗಿ ಮಾಡ್ತಾರೆ ರೋಸ್ಟು. ಮೈಸೂರು ಮ್ಯಾಂಗೋ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅಂತ ಅಂದ್ಕೊಂಡೆ. ಈ ಸಿನಿಮಾ ನೋಡಿದ್ಮೇಲೆ ಗೊತ್ತಾಯಿತು ಮೈಸೂರು ಮ್ಯಾಂಗೋಗೆ ಚಾನಲ್ಗೆ ಮೈಸೂರು ಮ್ಯಾಂಗೋ ಅಂತ ಯಾಕೆ ಇಟ್ಟರು ಅಂತ. ಯಾಕೆ ಅಂತಂದರೆ ಒಂದು ಟೈಮಲ್ಲಿ ಮ್ಯಾಂಗೋ ಅನ್ನೋ ಒಂದು ಡ್ರಗ್ಸನ್ನ ಏನೋ ಮಾಡ್ತಿದ್ರಂತೆ, ಅದು ಮೈಸೂರಿಗೆ ಸಂಬಂಧಪಡುತ್ತೆ, ಮೈಸೂರಲ್ಲೇ ಏನೋ ಬೆಳೀತಾ ಇದ್ರು ಸಮಥಿಂಗ್. ಆಮೇಲೆ ಅದೆಲ್ಲ ಹೋಯ್ತು, ಕಾಲಕ್ರಮೇಣ ಅದನ್ನೆಲ್ಲ ತೆಗೆದಾಕಿದ್ರು. ಈ ಲಾ ಮತ್ತು ಪೊಲೀಸು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಚೇಂಜ್ ಆದಮೇಲೆ ಅದೆಲ್ಲ ಹೊರಟಾಯ್ತು ಅಂತ ಹೇಳ್ತಾರೆ. ಸೊ ಇವಾಗ ಅರ್ಥ ಆಯಿತು ಮೈಸೂರು ಮ್ಯಾಂಗೋ ಯಾಕೆ ಬಂತು ಚಾನಲ್ ಹೆಸರು ಅಂತ. ಆ್ಯಂಡ್ ಮ್ಯಾಂಗೋ ಪಚ್ಚಾ ಒಂದು ಒಳ್ಳೆ ಟ್ರೈ ಅಂತ ಹೇಳ್ಬೋದು. ಮತ್ತು ನನ್ನ ಕೇಳಿದ್ರೆ ಇಲ್ಲಿ ಡ್ರಗ್ಸ್ ಬಿಟ್ಟು ಬೇರೆ ವಿಚಾರ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಯಾಕೆಂದರೆ ಕೆಲವು ಸಿನಿಮಾಗಳಲ್ಲಿ ಡ್ರಗ್ಸ್ ಅನ್ನೋದನ್ನು ಬ್ಯಾನ್ ಮಾಡಬೇಕು, ತೆಗಿಬೇಕು ಅಂತಾರೆ. ಇಲ್ಲಿ ನೋಡಿದ್ರೆ ಡ್ರಗ್ಸನ್ನು ತುಂಬ ಎಕ್ಸಾಜರೇಟ್ ಮಾಡಿ ಹೇಳ್ತಾ ಇದ್ದಾರೆ. ಅಂದರೆ ಪ್ರಮೋಷನ್ ಮಾಡ್ತಾ ಇಲ್ಲ ಇವರು ಅದನ್ನು. ಬಟ್ ಎಲ್ಲೋ ಒಂದು ಕಡೆ ಇನ್ಫ್ಲೂಯೆನ್ಸ್ ಆಗ್ತಾರೆ ಜನ, ಇವತ್ತಿನ ಯುವ ಪೀಳಿಗೆ ತುಂಬ ಇನ್ಫ್ಲೂಯೆನ್ಸ್ ಆಗ್ತಾರೆ. ಅದನ್ನು ಸ್ವಲ್ಪ ನೋಡ್ಕೋಬೇಕಾಗಿತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಬಿಟ್ಟರೆ ಸಿನಿಮಾ ಮಾತ್ರ ಸಖತ್ತಾಗಿ ತೆಗ್ದಿದ್ದಾರೆ, ಮಸ್ಟ್ ವಾಚ್ ಅಂತ ಹೇಳ್ತೀನಿ. ಡ್ಯೂರೇಷನ್ 1.5 ಗಂಟೆ ತೋರಿಸ್ತಾ ಇದೆ ಬುಕ್ ಮೈ ಶೋಲ್ಲಿ, ಅದನ್ನು ಸ್ವಲ್ಪ ಕರೆಕ್ಷನ್ ಮಾಡಿ. 1.5 ಗಂಟೆ ಇಲ್ಲ, ಸಿನಿಮಾ ಜಾಸ್ತಿನೇ ಇದೆ. ಆ್ಯಂಡ್ ಎಲ್ಲೂ ನಿಮಗೆ ಬೋರ್ ಹೊಡಿಸಿಲ್ಲ. ಆಮೇಲೆ ಬಿಲ್ಡಪ್ ಸೀನ್ಸು, ಆಮೇಲೆ ಏನು ಹೀರೋ ಬರ್ತಿದ್ದಂಗೆ ಹೀರೋ ವಿಚಾರಕ್ಕೆ ಸಂಬಂಧಪಟ್ಟಂಥ ಯಾವುದೇ ಬಿಲ್ಡಪ್ ಸೀನು ಎಲ್ಲೂ ವೇಸ್ಟ್ ಅಂತ ಅನ್ಸಲ್ಲ, ಜಾಸ್ತಿ ಬಿಲ್ಡಪ್ ಕೊಟ್ಟಿದ್ದಾರೆ ಅಂತಲೂ ಅನ್ಸಲ್ಲ. ಕರೆಕ್ಟಾಗಿ ಸೆಟಲ್ಡ್ ಆಗಿ ಎಲ್ಲನೂ ತೊಗೊಂಡೋಗಿದ್ದಾರೆ ಡೈರೆಕ್ಟ್ರು. ಇಂಥ ಡೈರೆಕ್ಟರ್ಗಳಿದ್ದರೆ ಈ ಥರ ಒಂದು ಸೀನ್ ಟು ಸೀನು ಎಲಿವೇಶನ್ ಕೊಡ್ತಾ ಹೋದರೆ ಆಡಿಯನ್ಸ್ ಕೂಡ ಬೋರ್ ಆಗಲ್ಲ, ಸಿನಿಮಾನ ತುಂಬ ಇಷ್ಟಪಟ್ಟು ನೋಡ್ತಾರೆ. ಆ್ಯಂಡ್ ನಾನು ಮಸ್ಟ್ ವಾಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸಿನಿಮ್ಯಾಟಿಕ್ ಮತ್ತು ಸಿನಿಮ್ಯಾಟಿಕ್ ಯೂನಿವರ್ಸ್ನ ಇಷ್ಟಪಡೋರು ಸಿನಿಮ್ಯಾಟಿಕಲಿ ಈ ಸಿನಿಮಾನ ಪಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಪ್ರೊಡಕ್ಷನ್ ವ್ಯಾಲ್ಯೂಸ್ ಆ್ಯಸ್ ಆಲ್ವೇಸ್ ಚೆನ್ನಾಗಿದೆ. ಆ್ಯಂಡ್ ಡೈರೆಕ್ಷನ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಹೋಗಿ ಕನ್ನಡ ಸಿನಿಮಾಗಳನ್ನು ಕನ್ನಡ ಚಿತ್ರಮಂದಿರದಲ್ಲೇ ಹೋಗಿ ನೋಡಿ, ಪ್ರಮೋಷನ್ ಮಾಡಿರಿ ಫಸ್ಟ್ ಸಿನಿಮಾಗೆ. ಥಿಯೇಟ್ರಲ್ಲಿ ಜನನೇ ಇರಲಿಲ್ಲ. ನೀವು ಸಂತೋಷ್ ಥಿಯೇಟ್ರು, ತ್ರಿವೇಣಿ ಥಿಯೇಟ್ರು, ಇಲ್ಲೆಲ್ಲ ಲೋಕಲ್ ಥಿಯೇಟ್ರು, ಅಲ್ಲೆಲ್ಲ ಏನೇನೋ ನಡೆಯುತ್ತೆ, ಜನಗಳು ಸಿಕ್ಕಾಪಟ್ಟೆ ಜನ ಬಂದ್ಬಿಡ್ತಾರೆ, ಸೆಲೆಬ್ರೇಷನ್ಸು, ಹಿಂಗೆ ಜನ ತುಂಬ್ತಾರೆ ಅಲ್ಲಿ. ನಾನು ಇಲ್ಲ ಅಂತೀರಲ್ಲ. ಮಲ್ಟಿಪ್ಲೆಕ್ಸ್, ಮಿರಾಜ್ ಮಲ್ಟಿಪ್ಲೆಕ್ಸು ಬೆಳಿಗ್ಗೆ 9 ಗಂಟೆ ಶೋಗೆ ಹೋಗಿದ್ದು ನಾನು. ಅಲ್ಲಿ ಹೆಚ್ಚು ಕಡಿಮೆ ಅಮ್ಮಮ್ಮ ಅಂದರೆ ಒಂದು 10 ಜನಕ್ಕಿಂತ ಕೂಡ ಕಡಿಮೆ ಇದ್ದರು. ಫುಲ್ 95% ಥಿಯೇಟ್ರ್ ಖಾಲಿ ಇತ್ತು. ಯಾಕೆ ಅಂತಂದರೆ ಸಿನಿಮಾ ರಿಲೀಸ್ ಆದಮೇಲೆ ನಾವು ಪ್ರಮೋಷನ್ ಮಾಡ್ತೀವಿ ಅಂತ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾರಂತೆ. ದಯವಿಟ್ಟು ಸಿನಿಮಾ ಯಾವ ಡೇಟಿಗೆ ಬರ್ತಾ ಇದೆ ಅನ್ನೋದನ್ನು ರಿಲೀಸಿಗೆ ಮುಂಚೆನೇ ಪ್ರಮೋಷನ್ ಮಾಡಿ. ಆಫ್ಟರ್ ರಿಲೀಸು ಸಿನಿಮಾ ಒಂದು ಒಳ್ಳೆ ಸೌಂಡ್ ಮಾಡ್ತಾ ಇದೆ, ಚೆನ್ನಾಗಿ ಹೋಗ್ತಾ ಇದೆ ರಿವ್ಯೂಸು ಅಂತ ಬಂದಾಗ ಆಫ್ಟರ್ ರಿಲೀಸ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಅದಕ್ಕೆ ಮುಂಚೆ ಬಿಫೋರ್ ರಿಲೀಸನ್ನು ದಯವಿಟ್ಟು ಮಾಡಿ ಪ್ರಮೋಷನ್ನ ಅಂತ ಹೇಳ್ತಾ ಇಲ್ಲಿಗೆ ನಾನು ರಿವ್ಯೂನ ಮುಗಿಸ್ತೀನಿ. ಗೊತ್ತು ಡ್ಯೂರೇಷನ್ ಜಾಸ್ತಿ ಆಯಿತು ರಿವ್ಯೂದು ಅಂತ, ಬಟ್ ಸಿನಿಮಾ ಚೆನ್ನಾಗಿದ್ದಾಗ ಒಂದು ಸ್ವಲ್ಪ ಮಾತುಗಳನ್ನು ಜಾಸ್ತಿ ಆಡ್ತೀವಿ. ಸಿನಿಮಾ ಚೆನ್ನಾಗಿದೆ, ಹೋಗಿ ನೋಡಿ. ಆ್ಯಂಡ್ ಗುಡ್ ಪ್ರೆಸೆಂಟೇಷನ್ ಬೈ ಡೈರೆಕ್ಟರ್. ಒಂದು ಹೈಟು ವೆಯ್ಟು ಚೆನ್ನಾಗಿರೋ ಒಂದು ಒಳ್ಳೆ ಪರ್ಸ್ನಾಲಿಟಿನ ಸ್ಕ್ರೀನ್ ಮೇಲೆ ಹೆಂಗೆ ತೋರಿಸ್ಬೇಕು ಹಂಗೆ ತೋರಿಸಿದ್ದಾರೆ. ಒಂದು ರ್ಯಾಪ್ ಸಾಂಗ್ ಇದೆ, ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಚೆಂಡು ಹೂವು ಮುಡ್ಕೊಂಡು ಅಂತ ಒಂದು ಸಾಂಗ್ ಇದೆ, ಸೂಪರ್. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಟೀಮ್ ಮ್ಯಾಂಗೋ ಪಚ್ಚಾ.